ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪವನ್ ಸುನಿ ಲೈಫ್ ಸ್ಟೈಲ್ ಹಾಗೇನೆ ಸುನೀತಾ ಪವನ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇನೆ ಸಪೋರ್ಟ್ ಕೂಡ ಮಾಡಿ. ಇಲ್ಲಿ ಶಾಂತಿ ಡ್ಯಾನ್ಸ್ನ ಮಾಡಿಸ್ತಾ ಇರ್ತಾಳೆ ಎಲ್ರಿಗೂ, ಸ್ಟೂಡೆಂಟ್ಗಳಿಗೆಲ್ಲನ. ಅಲ್ಲಿ ಶಾಂತಿ ಹೂವು ಇಸ್ಕೊಂಡು ಬರೋಣ ಅಂತ ಮೀನಾಗೆ ಹೇಳಿರ್ತಾಳೆ. ಮೀನಾ ತೊಗೊಂಡು ಬಂದಿರ್ತಾಳೆ ಹೂವನ್ನ, ಒಳಗಡೆ ತಗೊಂಡು ಬರ್ತಾಳೆ ಮೀನಾ. ಫೋಟೋಕ್ಕೆ ಹೂವು ಇಡೋಣ ಅಂತ ಹೋಗ್ತಾಳೆ, ಫೋಟೋಕ್ಕೆಲ್ಲ ಹೂವು ಇಡ್ತಾಳೆ. ಅದನ್ನು ಶಾಂತಿ ನೋಡ್ತಾಳೆ, ಸುಮ್ಮನೆ ಇರ್ತಾಳೆ, ಏನು ಮಾತಾಡೋದೇ ಇಲ್ಲ. ಹಾಗೆಯೇ ಹೂವು ಎಲ್ಲ ಇಟ್ಟ ಆದಮೇಲೆ ಅವಳು ಡ್ಯಾನ್ಸ್ ಮಾಡೋದನ್ನ ಸುಮ್ಮನೆ ನೋಡ್ತಾ ಇರ್ತಾಳೆ. ಆಂಟಿ ನಾನಿನ್ನು ಹೂವು ಇಟ್ಟಿದ್ದಾಯಿತು, ನಾನು ಹೋಗ್ತೀನಿ ಆಂಟಿ ಅಂತೇಳಿ ಮೀನಾ ಹೇಳ್ತಾಳೆ. ಇರು ಮೀನಾ, ಅಮೌಂಟ್ನ ಕೊಡ್ತೀನಿ ಹೂವಿಂದು ಅಂತ ಹೇಳ್ತಾಳೆ. ಆಂಟಿ ಇರಲಿ ಬಿಡಿ ಆಂಟಿ, ಏನು ಬೇಡ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಆಗ ಹೇಳಿದ ತಕ್ಷಣವೇ ಇಲ್ಲಮ್ಮ ಇರಮ್ಮ, ನೀನು ಕಷ್ಟಪಟ್ಟು ಹೂವನ್ನ ಫ್ರೆಶ್ ಹೂವನ್ನ ತೊಗೊಂಡು ಬಂದಿದ್ದೀಯಾ, ನಿನಗೆ ಫಸ್ಟ್ ಹೂವು ಕೊಡ್ತೀನಿ, ದುಡ್ಡು ಕೊಡ್ತೀನಿ ಇರಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಂಟಿ ಇರಲಿ ಬಿಡಿ ಆಂಟಿ, ಏನು ಬೇಡ ಅಂತ ಅಂದಾಗ ಒಂದು ನಿಮಿಷ ಇರು ಮೀನಾ, ನಾನು ತೊಗೊಂಡು ಬರ್ತೀನಿ ಅಂತ ಹೋಗ್ಬೇಕಾದಾಗ ಸ್ವಲ್ಪ ಗುಡುಗು ಥರ ಆಗ್ತಾಯಿದೆ, ಅಂದರೆ ಮಳೆ ಬರೋ ಥರ ಆಗ್ತಾ ಇರುತ್ತೆ. ಅಯ್ಯೋ ಮಳೆ ಬರ್ತಿದೆಯಲ್ಲ ಮೀನಾ, ನೀನು ಗಾಡೀಲಿ ಬೇರೆ ಬಂದಿರ್ತೀಯಲ್ವಾ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಮ್ಮ, ಮಳೆ ಬೇರೆ ಬರ್ತಾ ಇದೆ, ನಾನು ಮೇಲೆ ಬಟ್ಟೆ ಹಾಕಿದ್ದೀನಿ ಶಾಂತಿ, ಬಟ್ಟೆನೇ ತೊಗೊಂಡು ಬರ್ತೀನಿ ಅಂತ ಕಸ್ತೂರಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಸರಿ ಆಯಿತು ಆಂಟಿ, ನಾನೇ ತೊಗೊಂಡು ಬರ್ತೀನಿ ರೀ ಬಟ್ಟೆಗಳೆಲ್ಲ ಅಂತ ಹೇಳ್ಬಿಟ್ಟು ಮೀನಾ ಮೇಲಕ್ಕೆ ಬಟ್ಟೆ ತೊಗೊಂಡು ಬಂದ್ಬಿಟ್ಟು ಒಳಗಡೆ ಹಾಕ್ತಾಳೆ. ಇವಳು ಶಾಂತಿ ಇದ್ಕೊಂಡು ಮೀನಾ ಒಂದು ಕೆಲಸ ಮಾಡು, ಹಾಗೆಯೇ ಬಟ್ಟೆಗಳೆಲ್ಲ ಮಡ್ಚಿಟ್ಟು ಹೋಗ್ಬಿಡು ಅಂತ ಹೇಳ್ಬಿಟ್ಟು ಶಾಂತಿ ಆರ್ಡ್ರ್ ಮಾಡ್ತಾಳೆ. ಸುಮ್ಮನೆ ಇರೇ ಪಾಪ, ಅವಳಿಗೆ ಯಾಕೆ ಹೇಳ್ತೀಯ ಅಂತ ಅಂದಾಗ ಇಲ್ಲಿ ಕಸ್ತೂರಿ ಬಿಡು, ಏನೂ ಆಗಲ್ಲ, ಮಾಡಿದ್ರೆ ಮಾಡಲಿ, ಇನ್ಮೇಲೆ ನಿನ್ನ ಮನೆ ಕೆಲಸನೆಲ್ಲ ಮಾಡು ಅಂತ ನಾನೇ ಹೇಳ್ತೀನಿ, ಅವಳು ಬಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟು ಹೋಗ್ತಾಳೆ ಅಂತ ಅಂದಾಗ ಕಸ್ತೂರಿ ಇದ್ಕೊಂಡು ಹಾಗೆಲ್ಲ ಹೇಳಲ್ಲ ಕಣೆ, ಹುಡುಗಿ ತುಂಬ ಒಳ್ಳೆ ಹುಡುಗಿ, ಪಾಪ ಅವಳಿಗೆಲ್ಲ ಯಾಕೆ ಹೇಳಬೇಕು ನಮ್ಮ ಮನೆ ಕೆಲಸನ ಅಂತ ಹೇಳ್ಬಿಟ್ಟು ಪಾಪ ಕಸ್ತೂರಿ ಹೇಳ್ತಾಳೆ. ಆದರೂ ಕೂಡ ಬಟ್ಟೆ ಮಡ್ಚೋಣ ಅಂತ ಹೋಗ್ತಾಳೆ. ಇಲ್ಲಿ ಒಬ್ಬರು ಬಟ್ಟೆ ತೊಗೊಂಡು ಬರ್ತಾರೆ, ಅಂದರೆ ಸೀರೆ ಮಾರಕ್ಕೆ ಅಂತ ಬರ್ತಾರೆ. ಅದು ಇಲ್ಲಿರೋ ಸ್ಟೂಡೆಂಟ್ ಅವ್ರ ಅಮ್ಮನೇ ಆಗಿರ್ತಾರೆ. ಅವರು ಬನ್ನಿ 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 ಅಂತ ಹೇಳ್ಬಿಟ್ಟು ಕುಂಡ್ರಿಸಿ ಸೀರೆಗಳೆಲ್ಲ ನೋಡ್ತಾ ಇರ್ತಾಳೆ. ನೋಡ್ಬೇಕಾದಾಗ ನಮ್ಮ ಮಗಳು ಹೇಳಿದ್ಲು, ನಮ್ಮ ಟೀಚರು ಇದು ತೊಗೊಳ್ತಾರೆ ಸೀರೆನ ಅಂತ ಹೇಳಿದರು, ಅದಕ್ಕೆ ಬಂದೆ ಕಣಮ್ಮ ಅಂತ ಅಂದಾಗ ಸರಿ ಸರಿ ಆಯಿತು ತೋರಿಸಿ ಅಂತ ಅಂದಾಗ ನನ್ನ ಮಗಳು ಹೇಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಕೇಳ್ತಾಳೆ. ಚೆನ್ನಾಗಿ ಮಾಡ್ತಾಳೆ ಕಣಮ್ಮ, ತುಂಬ ಚೆನ್ನಾಗಿ ಡ್ಯಾನ್ಸ್ ಕಲ್ತಿದ್ದಾಳೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾಳೆ ಎಲ್ಲರಿಗೂ ಕೂಡ ಅಂತೇಳಿ ಹೇಳ್ತಾಳೆ. ಸರಿ ನೀನು ಹೋಗಿ ಆ ಕಡೆ ಸ್ವಲ್ಪ ರೆಸ್ಟ್ ಮಾಡು, ನಾನು ಸೀರೆಗಳ ಸೆಲೆಕ್ಟ್ ಮಾಡ್ತೀನಿ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇರ್ತಾಳೆ. ಒಂದು ಕಡೆ ಮೀನನ ಒಂದು ರೂಮಲ್ಲಿ ಬಟ್ಟೆಗಳೆಲ್ಲ ಮಡಿಸ್ತಾ ಇರ್ತಾಳೆ. ಇಲ್ಲಿ ಸೀರೆಗಳನ್ನ ಒಂದು 3 ಸೀರೆನ ಸೆಲೆಕ್ಟ್ ಮಾಡ್ತಾಳೆ. ಅವಳು ಎಲ್ಲರೂ ಡಾರ್ಕ್ ಇರುತ್ತೆ ಈ ಸೀರೆನ ಅಂತಾರೆ, ಆದರೆ ನಿನ್ನ ಮೈ ಮೇಲೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೇಡಮ್, ಈ ಸೀರೆ ತುಂಬ ಚೆನ್ನಾಗಿದೆ, ನಿಮಗೆಲ್ಲ ಏನು ಇಷ್ಟು ದೊಡ್ಡ ಕಾಸ್ಟ್ಲಿ ಸೀರೆಗಳು ಕೊಟ್ಟರೆ ಏನು ನಿಮಗೇನು ಅಷ್ಟು ಅನಿಸಲ್ಲ ಬಿಡಿ ಮೇಡಮ್ ಅಂತಂದಾಗ ಎಷ್ಟಾಗ್ಬೋದು ಅಂತ ಹೇಳಿ ಹೇಳ್ತಾಳೆ. ಮೇಡಮ್ ಒಂದು 35,000 ರಿಂದ 45,000 ಆಗ್ಬೋದು ಮೇಡಮ್ ಈ ಸೀರೆ 3 ಸೀರೆಗೆ ಅಂತ ಹೇಳಿದ ತಕ್ಷಣ ಶಾಂತಿ ಬಾಯಿ ಬಿಟ್ಬಿಡ್ತಾಳೆ. ಅಯ್ಯೋ ಅಷ್ಟೊಂದು ಆಗುತ್ತಾ ಅಂತ. ಸರಿ ಸರಿ ಆಯ್ತು ಇರಲಿ, ಹೇ ಶಾಂತಿ ಕಸ್ತೂರಿ ದುಡ್ಡು ತಗೋಬರಗೆ ಹೋಗಿ ಅಂತ ಹೇಳ್ಬಿಟ್ಟು ಕಸ್ತೂರಿಗೆ ಹೇಳ್ತಾಳೆ. ಸರಿ ಆಯಿತು ಅಂತ ಪಾಪ ಅವಳು ಕೂಡ ಬರ್ತಾಳೆ. ಮೇಡಮ್ ನೀವೊಂದು ತೊಗೊಳ್ಳಿ ಮೇಡಮ್ ಸೀರೆನ ಅಂತ ಹೇಳ್ಬಿಟ್ಟು ಸೀರೆ ಮಾರೋರು ಹೇಳ್ತಾರೆ. ಇಲ್ಲ ಬೇಡ, ಅದರಲ್ಲಿ ನನಗೂ ಕೂಡ ಒಂದು ಸೀರೆನ ತೊಗೊಂಡಿದ್ದಾಳೆ ನನ್ನ ಫ್ರೆಂಡೇನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯ್ತು ಅಂತ ದುಡ್ಡು ತಗೊಂಡು ಬರೋಣ ಅಂತೇಳಿ ಅವಳು ಒಳಗಡೆ ಬರ್ತಾಳೆ. ಅಲ್ಲಿಗೆ ಮೀನಾ ಎದುರಿಗೆ ಬರ್ತಾಳೆ. ಆಂಟಿ ನನ್ನ ಬಟ್ಟೆ ಎಲ್ಲ ಮಡ್ಚಿಕ್ಕಿದ್ದಾಯಿತು ಆಂಟಿ, ನಾನಿನ್ನು ಹೊರಡ್ತೀನಿ ಅಂತಂದಾಗ ಸರಿಯಮ್ಮ ಆಯಿತು ಅಂತೇಳಿ ಇದು ಮಾಡ್ತಾಳೆ. ದುಡ್ಡು ಕೊಡೋಕೆ ಹೋದರೆ ಮೀನಾ ಇಸ್ಕೊಳ್ಳೋದೇ ಇಲ್ಲ. ಆಂಟಿ ಇರಲಿ ಬಿಡಿ ಆಂಟಿ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಮೀನಾ ಇನ್ನೇನು ರೂಮಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದ್ಬಿಟ್ಟು ಅವಳ ಪಾಡಿಗಳು ಅವಳು ಗಾಡಿ ತೊಗೊಂಡು ಅವಳು ಹೊರಡ್ತಾಳೆ. ಇಲ್ಲಿ ಕಸ್ತೂರಿ ದುಡ್ಡು ತಗೊಂಡೋಗೋಣ ಅಂತ ಬಂದಿರ್ತಾಳಲ್ಲ ರೂಮ್ ಒಳಗಡೆ, ಆ ರೂಮಲ್ಲಿ ಒಂದು ಸರಿ ಅಮೌಂಟ್ನ ಚೆಕ್ ಮಾಡೋಣ ಅಂತೇಳಿ, ಅಂದರೆ ತೊಗೊಳ್ಳೋಣ ಅಮೌಂಟ್ನ ಅಂತ ತೆಗಿತಾಳೆ ಕಬೋರ್ಡ್ನ. ಆ ಕಬೋರ್ಡ್ ತೆಗೆದ ತಕ್ಷಣವೇ ಅದರಲ್ಲಿ ಅಮೌಂಟೇ ಇರೋದಿಲ್ಲ. ಅಮೌಂಟ್ ಇಲ್ದಿದ್ದು ನೋಡಿಬಿಟ್ಟು ಅಯ್ಯೋ ಇಲ್ಲೇ ಇಟ್ಟಿದ್ನಲ್ಲ ನಾನು, ಅಮೌಂಟ್ ಏನಾಯಿತು ಅಂತೇಳಿ ಎಲ್ಲ ಕಡೆ ಗಾಬರಿ ಪಟ್ಕೊಂಡು ಹುಡುಕ್ತಾಳೆ. ಆದರೆ ಅಮೌಂಟ್ ಸಿಕ್ಕೋದಿಲ್ಲ, ಯಾಕೆಂದರೆ ರೋಹಿಣಿ ಕದ್ದಿರ್ತಾಳೆ ಅದನ್ನ ಆಲ್ರೆಡಿ, ಹಾಗಾಗಿ ಅಮೌಂಟ್ ಸಿಕ್ಕಿರಲ್ಲ. ಆದರೆ ಅವ್ರು ಲೇಟಾಗಿ ನೋಡ್ಕೊಂಡಿದ್ದಾರೆ ಅಮೌಂಟ್ನ ಅಷ್ಟೇನೆ. ಇದು ಪಾಪ ಅವಳು ತುಂಬ ಹುಡುಕ್ಬಿಟ್ಟು ಎಷ್ಟೊತ್ತೇ ಹೋಗ್ತೀಯ, ದುಡ್ಡು ತೊಗೊಂಡು ಬಾರೆ ಅಂತ ಕೂಗ್ತಾಳೆ. ಇಲ್ಲ ಬಾರೆ ಶಾಂತಿ, ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ ಬಾಯಿಲಿ ಅಂತೇಳಿ ಕೂಗ್ತಾಳೆ. ಅವಾಗ ಶಾಂತಿ ಕೂಡ ಅಲ್ಲಿಗೆ ಎದ್ದೋಗ್ತಾಳೆ. ಎದ್ದೋದ ತಕ್ಷಣವೇ ಏನೇ ಯಾಕೆ ಕರೆದಿದ್ದು ಅಂದಾಗ ಒಂದು ವಿಷಯ ಗೊತ್ತೇನೆ, ಎಲ್ಲ ಕಡೆ ಹುಡುಕ್ತೆ ಕಣೆ, ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಾಗ ಶಾಂತಿ ಬಾಯಿ ಬಿಟ್ಬಿಡ್ತಾಳೆ. ಅಯ್ಯೋ ದುಡ್ಡೆಲ್ಲ ಕಳೆದೋಯ್ತಾ, ಏನಾಯ್ತಪ್ಪ ಭಗವಂತ, ನೋಡೆ ಇನ್ನೊಂದ್ಸರಿ ನೀಟಾಗಿ ಹುಡುಕಿ ಅಂತೇಳಿ ಇರಪರ ಸೀರೆಗಳ ಎಲ್ಲ ಇರಪರ ಹಾಸಿಗೆ ಎಲ್ಲ ಕಿತ್ತಾಕ್ತಾಳೆ. ಎಷ್ಟೇ ಕಿತ್ತಾಕಿದ್ರು ಕೂಡ ದುಡ್ಡಿದ್ರೆ ತಾನೇ ಸಿಗೋದು.
ಆಲ್ರೆಡಿ ರೋಹಿಣಿ ಕದ್ದಿದ್ದಾಳೆ ದುಡ್ಡನ್ನ. ಇನ್ನೇನು ಸಿಗುತ್ತೆ ನಿನಗೆ? ಅರುಮರು ಜಾಸ್ತಿ ಆಗಿದೆ. ನಿನಗೆ ಕೊರ್ಕುಲ್ ತಿಂಡಿ ಎಷ್ಟು ಬೇಕಾದ್ರೂ ನಾನು ತಂದು ಕೊಡ್ತೀನಿ ತಾಯಿ. ಫಸ್ಟು ನೀನು ತಿನ್ಕೊಂಡು ಕೂತ್ಕೋ, ನಾನು ಫಸ್ಟು ದುಡ್ಡು ಹುಡುಕೊಡು, ನೀನೆಲ್ಲ ಕನ್ಫ್ಯೂಷನ್ ಆಗಿ ದುಡ್ಡು ಇಟ್ಟಿದ್ದೆ ಅಂತೇಳಿ ಶಾಂತಿ ರೇಗ್ತಾ ಇರ್ತಾಳೆ ಕಸ್ತೂರಿ ಮೇಲೆ. ಇಲ್ಲ ಕಣೆ ಶಾಂತಿ, ನಾನು ಇಲ್ಲೇ ಇಟ್ಟಿದ್ದೆ ಅಂತ ಹೇಳಿದಾಗ, ಸರಿ ನಾನು ಆಮೇಲೆ ಬಂದು ಹುಡ್ಕೋಣ, ಸೀರೆಯನ್ನ ವಾಪಸ್ ಕಳ್ಸೋಣ ಬಾ ಅಂತೇಳಿ ಬರ್ತಾರೆ. ಮತ್ತು ಒಂದು ಕೆಲಸ ಮಾಡಿ, ದುಡ್ಡಿತ್ತು ಮನೇಲಿ ಏನಕ್ಕೋ ಖರ್ಚಿಗೆ ಬೇಕು ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ ಕಸ್ತೂರಿ ಬಳಸ್ಕೊಂಡಿದ್ದಾಳೆ. ನೀವು ಒಂದು ಕೆಲಸ ಮಾಡಿ, ನಾಳೆ ಕ್ಲಾಸಿಗೆ ಬರಬೇಕಾದಾಗ ನಿಮ್ಮ ಮಗಳ ಕೈಲಿ ಕಳಿಸ್ಕೊಡಿ, ನಾನು ಆಮೇಲೆ ದುಡ್ಡನ್ನ ಕಟ್ಕೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿಗೆ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ, ಇಲ್ಲ ನಾನು ಹಂಗೆಲ್ಲ ನನ್ನ ಬಗ್ಗೆ ಗೊತ್ತಲ್ವಾ, ನಾನು ಹಂಗೆಲ್ಲ ಸಾಲ ತೊಗೊಳೋದಿಲ್ಲ, ನಾಳೆನೇ ನಾನು ಹೇಳ್ತೀನಿ, ನಾನು ದುಡ್ಡು ಕೊಟ್ಟ ಮೇಲೇ ಸೀರೆನ ಕಳಿಸಿರುವಂತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯ್ತಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೊರಡ್ತಾರೆ. ಇಲ್ಲಿ ಕಸ್ತೂರಿ ಇದ್ಕೊಂಡು, ಯಾಕೆ ನನ್ನ ಮೇಲೆ ಆ ರೀತಿ ಹೇಳ್ತೀಯಾ, ಅವ್ರು ಏನು ಅಂದ್ಕೊಳ್ಳೋಣ, ನಾನು ಬಳಸ್ಕೊಂಡಿದ್ದೀನಿ ದುಡ್ಡನ್ನ ಅಂತ ಹೇಳ್ತಾ ಇದೆಯಲ್ಲ ಅವ್ರಿಗೆ ಅಂದಾಗ, ಏನೇ ಆಯ್ತು ಇವಾಗ, ಹಂಗೆ ಹೇಳಿದ ತಕ್ಷಣ ನಿನ್ಗೆ ಏನಾಯಿತು, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಮೇಲೆ ಇಬ್ಬರು ಬಂದು ದುಡ್ಡನ್ನ ಹುಡುಕ್ತಾರೆ. ಎಷ್ಟು ಹುಡುಕಿರು ಕೂಡ ಅಮೌಂಟ್ ಸಿಕ್ಕೋದೇ ಇಲ್ಲ. ಇದ್ರೆ ತಾನೇ ಸಿಕ್ಕೋದು. ಎಲ್ಲ ಹುಡುಕಿದಾದ್ಮೇಲೆ, ಅಲ್ಲ ಕಣೆ ಫಸ್ಟು ನೀನು ಒಡವೆ ದುಡ್ಡಿದೆಯೇನೋ ನೋಡೆ ಒಂದ್ಸರಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಅವಳ ಒಡವೆ ಎಲ್ಲಿ ಇಟ್ಟಿರುತ್ತೋ ಅಲ್ಲೇ ಇರುತ್ತೆ, ದುಡ್ಡು ಕೂಡ ಎಲ್ಲಿ ಇಟ್ಟಿರ್ತಾರೋ ಅಲ್ಲೇ ಇರ್ತಾರೆ. ಒಡವೆ ದುಡ್ಡು ಕಸ್ತೂರಿದು ಎಲ್ಲ ಇರುತ್ತೆ, ಆದರೆ ಇವ್ರದ್ದು ಮಾತ್ರ 2 ಲಕ್ಷ ದುಡ್ಡಿರಲ್ಲ. ಅವಾಗ ಹಂಗೆ ಅಂದ ತಕ್ಷಣ ಕಸ್ತೂರಿ ಒಂದು ಮಾತು ಹೇಳ್ತಾಳೆ, ಅವ್ರನ್ನ ಅಷ್ಟು ಅಯ್ಯನ್ಸ್ಬಿಟ್ಟು ಚಪ್ಪಲಿಲೆಲ್ಲ ಹೊಡೆದು 2 ಲಕ್ಷ ದುಡ್ಡನ್ನ ವಸೂಲು ಮಾಡ್ದಲ್ಲ, ಅದು ಪಾಪು ದುಡ್ಡು ಇರಲ್ಲ ಕಣೆ ಶಾಂತಿ, ಎಲ್ಲ ಒಂದು ಕಡೆ ಹೋಗ್ಬಿಟ್ಟಿರ್ತೈತೆ. ಅದಕ್ಕೆ ನಾನು ಹೇಳಿದ್ದು ಈ ರೀತಿ ಎಲ್ಲ ನೀನು ಇದು ಮಾಡಬಾರ್ದು ಅಂತ ಅಂದಾಗ, ನಿನಗೇನು ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡು ಅಂತ ಕೂತಿಗಿಸ್ಕಕ್ಕೆ ಹೋಗ್ತಾಳೆ. ಅಯ್ಯೋ ಬಿಡಮ್ಮ ಹೋಗ್ಲಿ ತಾಯಿ, ನೀನು ಯಾಕೆ ಎಷ್ಟೊಂದು ಇದು ಮಾಡ್ತಿದ್ಯಾ ಅಂತ ಅಂದಾಗ, ಇಲ್ಲಿ ಮಂಚದ ಹತ್ರ ಏನಾದರೂ ಇದೆಯಾ ಅಂತೇಳಿ ಬಟ್ಟೆ ಮರ್ಚಿಕ್ಕಿರ್ತಾಳಲ್ಲ ಮೀನಾ, ಅದನ್ನೆಲ್ಲ ಕೆದರಿ ನೋಡ್ತಾಳೆ. ಹಂಗೆ ಪ್ಲಾನಿಂಗ್ ಬಂದ್ಬಿಡುತ್ತೆ. ಅಂದರೆ ಈ ರೂಮ್ಗೆ ಏನಾದ್ರು ಮೀನಾ ಬಂದಿದ್ಲಾ ಅಂತೇಳಿ ಕೇಳ್ತಾಳೆ. ಹೌದು ಮೀನಾ ಬಂದ್ಬಿಟ್ಟೆ ಈ ಬಟ್ಟೆಗಳೆಲ್ಲ ಮರ್ಚಿಕ್ಕಿದ್ದು ಅಂತ ಹೇಳಿದಾಗ, ಓ ಕನ್ಫರ್ಮ್ ಆಯಿತು, ಈ ಕಳ್ಳ ಕುಟುಂಬದವರೇ ದುಡ್ಡನ್ನ ತೊಗೊಂಡಿರೋದು. ಮೀನ ಬಿಟ್ಟರೆ ಬೇರೆ ಯಾರು ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ಮೀನನೇ ತೊಗೊಂಡಿರೋದು ಅಂದಾಗ ಕಸ್ತೂರಿ ಒಂದು ಮಾತು ಹೇಳ್ತಾಳೆ. ನೋಡೇ ಮೀನಾ ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ ಮುಟ್ಟಿಲ್ಲ. ಅವಳೇನಂತ ನನಗೆ ಚೆನ್ನಾಗಿ ಗೊತ್ತು, ಅವಳ ಬುದ್ಧಿನೂ ನನಗೆ ಚೆನ್ನಾಗಿ ಗೊತ್ತು. ಅವಳಲ್ಲಿ 10 ಲಕ್ಷ ಬಿದ್ದಿದ್ರು ಕೂಡ ಮುಟ್ಟ ಹೆಣ್ಣಲ್ಲ ಅವಳು ತಗೊಂಡಿಲ್ಲ ಬಿಡು ಕಸ್ತೂರಿ ಶಾಂತಿ ದುಡ್ಡು ಅಂದಾಗ, ನೋಡೇ ನೀನು ಏನೇ ಹೇಳು, ಈ ಮನೆಗೆ ಬಂದಿರೋದು ಅವಳೇ ತಾನೇ, ನಮ್ಮ ಸ್ಟೂಡೆಂಟ್ ಕೂಡ ಯಾರು ಒಳಗಡೆ ಬಂದಿಲ್ಲ ಅಂದಮೇಲೆ ಇನ್ನು ಅವಳು ಬಿಟ್ಟರೆ ದುಡ್ಡು ಯಾರನ್ನೇ ತೊಗೊಳಕ್ಕೆ ಸಾಧ್ಯ, ಅವಳೇ ಅಮೌಂಟ್ ತೊಗೊಂಡಿರೋದು ಅಂತ ಹೇಳ್ತಾಳೆ, ಗಟ್ಟಿಯಾಗೇ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಕಸ್ತೂರಿ ಇದ್ಕೊಂಡು, ಸುಮ್ಮನೆ ಹುಡುಗಿ ಮೇಲೆ ಯಾಕೆ ನೀನು ಭಾರ, ನಿನ್ನ ಸೊಸೆ ಕಣೆ ಅವಳು ಅಂದಾಗ, ನನ್ನ ಸೊಸೆ ಯಾಕೆ ಆಗ್ತಾಳೆ ಅವಳು ಅಂದಾಗ, ಆ ರೀತಿಯೆಲ್ಲ ಆ ಪಾಪ ಹುಡುಗಿ ಮೇಲೆ ಅಪವಾದ ಒರೆಸ್ಬೇಡ ಕಣೆ, ಅವಳು ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು ಕಸ್ತೂರಿಗೆ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಮತ್ತು ಇವಾಗ ಏನೇ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಹೋಗ್ತೀನಿ ನೋಡಿ, ಇವಾಗ ಏನು ಗ್ರಾಚಾರ ಬಿಡಿಸ್ತೀನಿ, ಆ ದುಡ್ಡನ್ನ ಹೆಂಗೆ ಬಿಡಿಸ್ಕೋಬೇಕು ಹೆಂಗೆ ಇಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಸ್ತೂರಿ, ಹೋಗ್ತೀನಿ ಅಂದಾಗ, ನೋಡಿ ಆ ಹುಡುಗಿ ಮೇಲೆ ಹೋಗ್ಬೇಡ, ಆ ಹುಡುಗಿ ದುಡ್ಡನ್ನ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಮನೆಗೆ ಬರ್ತಾಳೆ ಶಾಂತಿ. ಮನೆಗೆ ಬಂದು ಅವ್ರ ಅಪ್ಪಾಜಿ ಇಲ್ಲಿ ಒಂದು ಕಡೆ ಸೂರ್ಯ ಅವ್ರ ಅಪ್ಪನಿಗೆ ಅಂದರೆ ರಂಗನಾಥ್ ಅವ್ರಿಗೆ ಕಾಲು ಒತ್ತುತ್ತಾ ಇರ್ತಾರೆ. ಕಾಲು ಒತ್ತಬೇಕಾದಾಗ ಸೂರ್ಯ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತೇನಪ್ಪ, ನೀನು ಕಾಲು ಒತ್ತಾ ಇದ್ದರೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇದೆ, ಫೀಲ್ ಆಗ್ತಿದೆ ಅಂದಾಗ, ಯಾಕ್ರಿ ಕೆಲ್ಸಕ್ಕೆ ಹೋಗಿಲ್ವೇನ್ರಿ ಅಂತ ಮೀನಾ ಬರ್ತಾಳೆ. ಇಲ್ಲ ಮೀನಾ, ನಾನೊಂದು ಗಂಟೆಯಿಂದ ಫೋನ್ ಹಿಡ್ಕೊಂಡು ನಿಂತಿದ್ದೀನಿ, ಯಾವ ನನಗೆ ಡ್ಯೂಟಿಗಳು ಬಂದಿಲ್ಲ, ಅದಕ್ಕೆ ಅಪ್ಪನಿಗೆ ಸ್ವಲ್ಪ ಕಾಲು ಒತ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ ಅಂತೇಳಿ ಸೂರ್ಯ ಕೇಳ್ತಾನೆ. ಹೌದು ರೀ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ, ಒಂದು ಚೌಟ್ರಿಗೆ ಹೋಗಿದ್ದೆ ರೀ, ಒಂದು ಆರ್ಡ್ರ್ ಸಿಕ್ಕಿದೆ, 1,25,000 ಆಗುತ್ತೆ ಆ ಆರ್ಡ್ರಲ್ಲಿ. ಇವಾಗ ನಾವು ಬಂಡವಾಳ ಹಾಕೋಕ್ಕೆ ನಾವು ದುಡ್ಡನ್ನೇನಾದರೂ ಮಾಡಿ ವ್ಯವಸ್ಥೆ ಮಾಡಬೇಕು, ಅದರಲ್ಲಿ ನಮಗೊಂದು 25,000 ಸಿಗುತ್ತೆ ರೀ ಅಂದಾಗ, ಹೌದಾ ಅಷ್ಟೇನಾ ಸಿಗೋದು ಅಂದಾಗ, ಹ್ಞೂ ರೀ, ಫಸ್ಟ್ ಸಾಕಲ್ವಾ, 25,000 ಅಂದರೆ ಏನು ಸಣ್ಣ ಅಮೌಂಟಾ, 25,000ನೇ ಸಿಗಲಿ ಬಿಡ್ರಿ, ನಾವು ಅದರಲ್ಲೇ ವ್ಯವಸ್ಥೆ ಮಾಡ್ಕೊಳ್ಳೋಣ, ಈಗ ದುಡ್ಡನ್ನ ಅಡ್ಜಸ್ಟ್ ಮಾಡ್ಬೇಕಂದಾಗ ಮೀನಾ ಒಂದು ಮಾತು ಹೇಳ್ತಾಳೆ, ರೀ ದುಡ್ಡು ಅರೇಂಜ್ ಆಗಿದೆ ಅಂತ ಹೇಳ್ಬಿಡ್ತಾಳೆ. ಅರೇಂಜ್ ಆಗಿದೆ ಅಂತಂದು ಅವಳು ಪಾಡಿಗೆ ಅವಳು ಬರ್ತಾ ಇರ್ತಾಳೆ. ಅವಾಗ ಶಾಂತಿ ಎಂಟ್ರಿ ಆಗ್ತಾಳೆ. ಶಾಂತಿ ಎಂಟ್ರಿ ಆದ ತಕ್ಷಣ, ಏನಮ್ಮ ಎಲ್ಲೋಗಿದೆ ಮಹಾರಾಣಿ, ನೀನು ಬರೀ ಆರ್ಡರ್ ತಗೊಳಕ್ಕೆ ಹೋಗ್ಬಿಟ್ರೆ ಮನೆ ಕೆಲಸ ಮಾಡೋರು ಯಾರು, ಬರೀ ಮನೆ ಕೆಲಸ ಮಾಡೋಕ್ಕೆ ಇನ್ಯಾರು ಇರ್ತಾರೆ ಇಲ್ಲಿ ಅಂತ ಅಂದಾಗ, ಯಾರು ಇರ್ತಾರೆ ಮನೇಲಿರೋರು ಮಾಡ್ಕೋತಾರೆ ಬಿಡು ಅಂತ ರಂಗನಾಥ್ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಸರಿ ಆಯ್ತು, ಹೋಗಿ ಒಂದು ಕಾಫಿ ಮಾಡ್ಕೊಂಡು ಬರೋ ಸ್ಟ್ರಾಂಗ್ ಆಗಿ ಅಂದಾಗ, ಅವಳು ಕೂಡ ಈಗ ಬಂದಿದ್ದಾಳೆ ಕಣೆ, ಒಂದು ಸ್ವಲ್ಪ ರೆಸ್ಟ್ ಮಾಡಲಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ನನಗೆ ಕಾಫಿ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಫೋನ್ ತೊಗೊಂಡು ಒಂದು ಶಾಂತಿ ಕಸ್ತೂರಿಗೆ ಮಿಸ್ ಕಾಲ್ ಮಾಡ್ತಾಳೆ. ಮಿಸ್ ಕಾಲ್ ಮಾಡಿದ ತಕ್ಷಣ ಅವಳು ಇಲ್ಲಿ ತಿಂತಾ ಇರ್ತಾಳೆ ಕಸ್ತೂರಿ ಕೂತ್ಕೊಂಡು. ತಿನ್ಬೇಕಾದಾಗ, ಯಾಕೆ ಇವಳು ನನಗೆ ಮಿಸ್ ಕಾಲ್ ಮಾಡಿದ್ದಾಳೆ, ಈಗಿನ ಮನೆ ಬಿಟ್ಟು ಹೋದ್ಲಲ್ವಾ, ಅಲ್ಲೇ ಮಿಸ್ ಕಾಲ್ ಮಾಡಿದ್ದಾಳಲ್ಲ, ಬಿಡು ಇರಲಿ ಅಂತ ಅಂದ. ಆಮೇಲೆ ಯಾಕೆ ನೋಡೋಣ, ಒಂದು ಸರಿ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡೇ ಬಿಡ್ತಾಳೆ. ಫೋನ್ ಮಾಡಿದ ತಕ್ಷಣ ಇವಳಿಗೆ ಒಟ್ಟಿನ ನೆಪ ಫೋನ್ ಬರಬೇಕು ಅವಳ ಕಡೆಯಿಂದ ಅಂತ ಆ ಫೋನ್ನ ರಿಸೀವ್ ಮಾಡ್ಕೊತಾಳೆ. ಏನೇ ಕಸ್ತೂರಿ ಅಂತ ಹೇಳಿ ಮಾತಾಡ್ಬೇಕಾದಾಗ, ಯಾಕೆ ಏನೇ ಅಂತ ಕೇಳ್ತೀಯಾ,
ನೀನೇ ಫೋನ್ ಮಾಡಿಬಿಟ್ಟು ನೀನೇ ಏನಂತ ಕೇಳ್ತಿದ್ದೀಯಲ್ಲ, ಈಗ ಹೋದೆ ಮನೆ ಬಿಟ್ಟು ಆಲ್ರೆಡಿ ಮಿಸ್ ಕಾಲ್ ಕೊಟ್ಟಿದ್ದೀಯ ಅಂದಾಗ ಇವಳು ಶುರು ಹಚ್ಕೊತಾಳೆ. ಏನು ಹೇಳ್ತಿದ್ದೀಯ ನೀನು, ಮನೇಲಿ 2 ಲಕ್ಷ ದುಡ್ಡು ಕಾಣಿಸ್ತಿಲ್ವಾ, ಏನೇ ಹೇಳ್ತಿದೀಯ ನೀನು ಅಂತ ಈ ರೀತಿ ಉಲ್ಟಾ ಮಾತಾಡ್ಕೊತ ಇರ್ತಾಳೆ. ಇವರೆಲ್ಲ ಇಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಶಾಕ್ ಆಗಿಬಿಟ್ಟು 2 ಲಕ್ಷ ದುಡ್ಡು ಮೀನಾ ಮನೆಗೆ ಬಂದಿದ್ಲಾ, ಬಟ್ಟೆ ಮಡ್ಚಿಕ್ಕಿದ್ಲಾ, ರೂಮ್ಗೆ ಹೋಗಿದ್ದಾಳ ಅಂದರೆ ಮೀನನ್ನೇ ತೊಗೊಂಡಿದ್ದಾಳೆ ಅಂತ ಹೇಳ್ತಿದ್ದೀಯೇನೆ ನೀನು ಅಂತ ಹೇಳ್ಬಿಟ್ಟು ಅವಳ ಪಾಪ ಏನೂ ಮಾತಾಡ್ತಾನೆ ಇರಲ್ಲ ಕಸ್ತೂರಿ. ಆದರೆ ಇವಳು ಎಲ್ಲ ಉಟ್ಟಾಸ್ತಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ರೋಹಿಣಿಗೆ ಇಲ್ಲಿ ಪಿಕ್ಚರ್ ಆಲ್ರೆಡಿ ಬಿಟ್ಟೋಗಿರುತ್ತೆ. ಅಯ್ಯೋ ದೇವ್ರೆ, 2 ಲಕ್ಷ ದುಡ್ಡು ನಾನು ತೊಗೊಂಡು ಬಂದಿದ್ದೀನಿ, ಆದರೆ ಇಲ್ಲಿ ಮೀನ ಮೇಲೆ ಉಲ್ಟಾ ಹೊಡಿತಾಳಲ್ಲ ನಮ್ಮತ್ತೆ, ಅಂದರೆ ಈ ದುಡ್ಡು ನನ್ನ ಮೇಲೆ ಬರಲ್ವಾ, ಮೀನ ಮೇಲೆ ಹೋಗುತ್ತಾ ಅಂತ ಅವಳಿಗೊಂದು ಸ್ವಲ್ಪ ಖುಷಿ ಆಗ್ಬಿಡುತ್ತೆ. ಆ ರೀತಿ ಎಲ್ಲ ಮಾತಾಡ್ಬಿಟ್ಟು ಅಯ್ಯೋ ನನಗೆ ಗೊತ್ತಿತ್ತು ಕಣೆ ಅವ್ರು ಕಳ್ಳ ಕುಟುಂಬದವ್ರಂತ, ಹೌದು ಕಣೆ ಅಂತೇಳ್ಬಿಟ್ಟು ಈ ರೀತಿ ಸುಮ್ಮನೆ ಮೀನ ಮೇಲೆ ಅವ್ರ ಫ್ಯಾಮಿಲಿ ಮೇಲೆ ಇಲ್ದಿದ್ದೆಲ್ಲ ದೂರುಗಳು ಮಾಡ್ತಾ ಇರ್ತಾಳೆ. ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಫೋನಲ್ಲಿ ಮಾತಾಡ್ಬೇಕಾದಾಗ ಇಲ್ಲಿ ಕಸ್ತೂರಿ ಸುಮ್ಮನೆ ಕೇಳಿಸ್ಕೊತಾ ಇರ್ತಾಳೆ. ಕಸ್ತೂರಿ ಏನೂ ಅನ್ನೋದಿಲ್ಲ, ಎಲ್ಲ ಶಾಂತಿನೇ ಉಟ್ಟಾಸ್ತಿ ಮಾಡಿಕೊಂಡು ಮಾತಾಡ್ತಾ ಇರ್ತಾಳೆ. ಅಂದರೆ ಮೀನನ ಮೇಲೆ ಉಟ್ಟಾಸ್ತಿ ಮಾಡಿಕೊಂಡು, ಅಂದರೆ ಮೀನನೇ ಕದ್ದಿರೋದಾ, ಅಯ್ಯೋ ಮೀನನ್ ಫ್ಯಾಮಿಲಿ ಕೆಟ್ಟದ್ದಾ, ಮೀನನ್ ಫ್ಯಾಮಿಲಿ ಕಳ್ಳ ಫ್ಯಾಮಿಲಿನಾ ಅಂತ ಮಾತಾಡಬೇಕಾದಾಗ ಸೂರ್ಯನಿಗೆ ಸಿಟ್ಟು ಬಂದ್ಬಿಡುತ್ತೆ. ಅಪ್ಪ, ನಾನು ಇಷ್ಟು ದಿನ ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೆ, ಇನ್ಮೇಲಂತೂ ನಾನು ಸುಮ್ಮನಿರೋನೇ ಅಲ್ಲ ಅಂತ ಮೀನೇ ಎದ್ಬಿಡ್ತಾನೆ. ಸೂರ್ಯ ಎದ್ಬಿಡ್ತಾನೆ. ಎದ್ದ ತಕ್ಷಣ ಕೋಪ ಬಂದ್ಬಿಡುತ್ತೆ ಅವನಿಗೆ. ಕೋಪ ಬಂದ ತಕ್ಷಣ ಆ ಫೋನ್ನ ಬಂದ್ಬಿಟ್ಟು ಕೈಯಾಗಳ್ದು ಕಸ್ಕೊಳ್ತಾನೆ. ಅಲ್ಲಿಗೆ ರಂಗನಾಥ್ ಕೂಡ ಬಾಯಿಗೆ ಬಂದಂಗೆ ಬೈತಾನೆ. ನೀನು ಇಂಥ ಹೆಣ್ಣಾಗಿದ್ಯಾ, ನಿನ್ನಂಥ ರಾಕ್ಷಸಿ ಹೆಣ್ಣ ನಾವೆಲ್ಲೂ ನೋಡಲೇ ಇಲ್ಲ ಕಣೆ, ನಿನ್ನಂಥ ಕೆಟ್ಟ ರಾಕ್ಷಸಿ ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತ ಹೇಳ್ದಾಗ ಇಲ್ಲಿ ಪಾಪ ಮೀನಾ ಒಂದು ಕಡೆ ಆಲ್ರೆಡಿ ಅಳ್ತಾ ಇರ್ತಾಳೆ. ಅವಳೋಗಿ ಸುಮ್ಮನೆ ಹೂವು ಕೊಟ್ಬಿಟ್ಟು ಬಟ್ಟೆ ಮಡ್ಚಿಕ್ಕೆ ಬಂದಿದ್ದಾಳೆ. ತಗೊಂಡಿರೋದು ರೋಹಿಣಿ ಅಮೌಂಟ್ನ, ಆದರೆ ಇವಳ ಮೇಲೆ ಎತ್ತಾಕಿದ್ದಾರೆ. ಇವಾಗ ಅವನೇನು ಮಾಡಿಬಿಡ್ತಾನೆ, ಸೂರ್ಯ ಬಂದ್ಬಿಟ್ಟು ಫೋನ್ನ ಕಿತ್ಕೋತಾನೆ. ಫೋನ್ನ ಕಿತ್ಕೊಂಡು ಒಂದೇ ಸರಿ, ಆಂಟಿ ಏನಂಟಿ ಮಾತಾಡ್ತಾ ಇದ್ದೀರಾ, ಮೀನಿನ ಮೇಲೆ ಕಳ್ತನ ಆಗ್ತಿದ್ದೀರಲ್ಲ, ನಿಮಗೇನು ಅನ್ಸಲ್ವೇನಂಟಿ, ಅಲ್ಲ ನಿಮಗೆ ಮನುಷ್ಯತ್ವನೇ ಇಲ್ವಾ, ನಮ್ಮ ಮೀನ ಏನಂತ ಎಲ್ರಿಗೂ ಗೊತ್ತಿರುವಂಥದ್ದೇ, ಆದರೆ ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ಲ, ನಿಮ್ಗೇನು ಮನುಷ್ಯತ್ವನೇ ಇಲ್ಲ. ಆಂಟಿ ನಾನು ಬರ್ತೀನಿ ಇರಿ ಆಂಟಿ, ಅದು ಯಾರು ತೊಗೊಂಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡೋಣ ಫಸ್ಟು ಅಂತ ಹೇಳ್ಬಿಡ್ತಾನೆ. ಹಂಗೆ ಹೇಳಿದ ತಕ್ಷಣ ಇಲ್ಲಿ ರೋಹಿಣಿ ಪಿಕ್ಚರ್ ಬಿಟ್ಟೋಗಿರುತ್ತೆ. ಇವನು ಹಿಂಗೆಲ್ಲ ಮಾತಾಡ್ತಿದ್ದಾನೆ, ಅವಳ ಮನಸ್ಸಲ್ಲಿ ಅನ್ಕೊತಾಳೆ, ಕಂಪ್ಲೇಂಟ್ ಎಲ್ಲ ಅಂತ ಅನ್ಕೊಳ್ತಿದ್ದಾನಲ್ಲ, ಕಂಪ್ಲೇಂಟ್ ಏನಾದ್ರು ಕೊಟ್ಟರೆ ಕತೆ ಮುಗೀತು ಅಂತ ಹೇಳ್ಬಿಟ್ಟು ರೋಹಿಣಿ ಅಂದ್ಕೊತಾಳೆ. ನಂಗೆ ಅಂದ್ಕೊಂಡ್ ಕಷ್ಟ ಪಾಪ ಶಾಂತಿ ಕಸ್ತೂರಿ ಅಂತ ಏನು ಮಾತಾಡೇ ಇರಲ್ಲ. ಇದೇನಪ್ಪ ಕಂಪ್ಲೇಂಟ್ ಅಂತ ಮಾತಾಡ್ತಿದ್ದಾರೆ, ಏನಪ್ಪ ಮಾಡೋದು ಇವಾಗ, ಇವಳಿಂದ ನಾನು ಇನ್ನೂ ಏನೇನೆಲ್ಲ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಕಸ್ತೂರಿ ಅನ್ಕೋತಾ ಇರ್ತಾಳೆ ಮನಸ್ಸಲ್ಲಿ. ರೋಹಿಣಿಗಂತೂ ಪಿಕ್ಚರ್ ಬಿಟ್ಟೋಗಿರುತ್ತೆ. ಕಂಪ್ಲೇಂಟ್ ಕೊಡ್ತಾನಂತೆ ಸೂರ್ಯ. ಕಂಪ್ಲೇಂಟ್ ಏನಾದ್ರು ಕೊಟ್ಟರೆ ನಾನು ಸಿಗಾಕೊಳ್ತೀನಲ್ಲ, ತೊಗೊಂಡಿರೋದು ನಾನು 2 ಲಕ್ಷ ದುಡ್ಡ ಅಂತ ಹೇಳ್ಬಿಟ್ಟು ಕಸ್ತೂರಿ ಇವಳು ರೋಹಿಣಿ ಅನ್ಕೋತಾ ಇರಬೇಕಾದಾಗ ಸೂರ್ಯ ಹೇಳ್ಬಿಡ್ತಾನೆ, ನಾನು ಬರ್ತೀನಿ ಆಂಟಿ, ಸ್ವಲ್ಪ ಹೊತ್ತು ನಿಮ್ಮ ಮನೆ ಹತ್ರನೇ ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ. ಫೋನ್ನ ಕಟ್ ಮಾಡಿದ ತಕ್ಷಣ, ಏನೇ ಮೀನಾ ಯಾಕೆ ಹೇಳ್ತಾ ಇದೆಯಾ, ನೀನೇನು ತಪ್ಪು ಮಾಡಿಲ್ಲ ಅಂತಂದರೆ ನೀನ್ಯಾಕೆ ಅಳ್ತಿದ್ದೀಯ ಇಷ್ಟಕ್ಕೂ, ನೀನೇನಂತ ನಮಗೆ ಚೆನ್ನಾಗಿ ಗೊತ್ತು ಅಂದಾಗ ಇವಳು ಬಾಯಿಗೆ ಬಂದಂಗೆ ಬೈತಾಳೆ ಶಾಂತಿ. ನಾನು ಇಂಥ ಫ್ಯಾಮಿಲಿನ ಇಬ್ಬರು ಸೊಸೆರು ಶ್ರೀಮಂತರ ಸೊಸೆರು ಸಿಕ್ಕಿದಾರಂತ ಸಂತೋಷ ಪಡ್ಲೋ, ಇಂಥ ಕಳ್ಳ ಕುಟುಂಬ ಒಂದು ಸೊಸೆ ಸಿಕ್ಕಿದಿ ಅಂತ ನಾನು ಸಂತೋಷ ಪಡ್ಲೋ ಅಂದಾಗ ರಂಗನಾಥ್ ಬಾಯಿ ಬಂದಂಗೆ ಬೈತಾನೆ. ನೀನು ಒಂದು ಜನ್ಮನ, ನೀನು ಒಬ್ಳು ಹೆಂಗ್ಸ, ನೀನೊಬ್ಳು ಹೆಣ್ಣ, ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡ್ತಿ ಆಗಲಿಲ್ಲ, ಮಕ್ಕಳಿಗೆ ಒಳ್ಳೆ ತಾಯಿ ಆಗಲಿಲ್ಲ, ಸೊಸೆರಿಗೆ ಒಳ್ಳೆ ಅತ್ತೆ ಆಗಲಿಲ್ಲ, ನೀನು ಈ ರೀತಿ ಆಡ್ತಿದೆಯಲ್ಲ ಅಂದಾಗ ಶ್ರುತಿ ತಗೊಳ್ಕೊಂತಾಳೆ. ಅತ್ತೆ, ನಿಮ್ಮಂತರ ನಾನು ಎಲ್ಲಿ ನೋಡೇ ಇಲ್ಲತ್ತೆ, ನಿಮ್ಮಂಥ ರಾಕ್ಷಸಿ ಹೆಣ್ಣ ನಾನು ಯಾರನ್ನು ನೋಡಿಲ್ಲತ್ತೆ, ನೀವ್ಯಾಕತ್ತೆ ಈ ರೀತಿ ಮಾತಾಡ್ತೀರಾ, ನಿಮ್ಗೇನು ಅನ್ಸೋದಿಲ್ವೇನತ್ತೆ, ನಿಮಗೆ ಮನುಷ್ಯತ್ವನ ದೈತಾ, ಮೀನ ಏನಂತ ಗೊತ್ತಿದ್ದು ಬರೇ ಪದೇ ಒಬ್ಬ ಮೀನನಿಗೆ ಟಾರ್ಚರ್ ಕೊಡ್ತಿರಲ್ಲ, ನಿಮಗೇನಾದ್ರು ಮನುಷ್ಯತ್ವನದಿದ್ರೆ ಈ ರೀತಿ ಮಾಡ್ತೀರಾ ಅತ್ತೆ ನೀವು ಅಂತ ಶ್ರುತಿ ಒಂದು ಹೊಗೆ ಸರಿಯಾಗಿ ಬಿಡ್ತಾಳೆ. ಅಲ್ಲ ಕಳ್ಳ ಕುಟುಂಬ ಅಂತ ಹೇಳ್ತಿದ್ದೀರಲ್ಲ, ನೀವು ಮಾಡಿರೋದೇನು, ನಿನ್ನ ಮಗ ನೀವು ಮಾಡಿದ್ದೇನು, ನೀವು ಹೋಗಿ ಒಡವೆನ ಕದೀಲಿಲ್ವಾ ಮೀನಂದು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅವಾಗ ರಂಗನಾಥ್ಗೂ ಮಾತು ಸಿಕ್ತು ಹೇಳಿದ ತಕ್ಷಣನೇ. ಅಲ್ಲ ಕಣೆ, ನೀನು ಕಣೆ ಕಳ್ಳಿ, ನಿನ್ನ ಮಗ ಕಣೆ ಕಳ್ಳ, ಮೀನಂತೀಯಲ್ಲ, ಕಳ್ಳ ಕುಟುಂಬ ಅಂತ ಮಾತಾಡ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಇಷ್ಟಕ್ಕೂ, ನೀನು ಕಣೆ ಕದ್ದಿರೋದು ಅಂತ ಹೇಳ್ಬಿಟ್ಟು ಸರಿಯಾಗಿ ಹೊಗೆ ಹಾಕ್ತಾರೆ. ಸೂರ್ಯ ಬರ್ತಾನೆ, ಇಷ್ಟು ದಿನ ಸುಮ್ಮನೆ ಇದ್ದೆ, ಇನ್ಮೇಲೆ ನೋಡು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಯಾರ ಮನೇಲೆಲ್ಲ ಏನನ್ನ ಕಳ್ತನಾದರೆ ನಮ್ಮ ಮನೇಲಿ ಇಬ್ರು ಕಳ್ಳರಿದಾರ ಅಂತ ಇಟ್ಕೊಡ್ತೀನಿ, ಇನ್ಮೇಲೆ ಬೀದಿಗೆ ಹೋಗಿ ಹೇಳ್ತೀನಿ, ಮನೋಜ ಕಳ್ಳ, ನಮ್ಮಮ್ಮ ಕಳ್ಳ, ಸಕ್ಕರೆ ಕಳ್ಳ ಅಂತ ಹೇಳ್ಬಿಟ್ಟು ಎಲ್ಲ ಬೀದಿಗೆ ಹೇಳ್ಕೊಬತ್ತೀನಿ, ಇನ್ಮೇಲೆ ಇದೆ ನೋಡು ನಿಮ್ಗೋಗೆ, ಎಲ್ಲನ ಹೋಗ್ಲಿ ಅಂತ ಬಿಟ್ಟಂಗೆಲ್ಲ ಜಾಸ್ತಿನೇ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಸೂರ್ಯ ಬಾಯಿಗೆ ಬಂದಂಗೆ ಬೈತಾನೆ. ಬಾಯಿಗೆ ಬಂದಂಗೆ ಬೈದ ತಕ್ಷಣ ಸಿಕ್ಕಾಬಟ್ಟೆ ರಂಗನಾಥ್ ಅಂತೂ ಬಾಯಿಗೆ ಕೆಟ್ಟ ಮಾತೇ ಬರುತ್ತೆ.
ನಿಂದು ಒಂದು ಜನ್ಮನ, ನಿನ್ನಂಥ ಯಂಗ್ಸ್ನ ನಾನು ಯಾರನ್ನೂ ನೋಡೇ ಇಲ್ಲ ಕಣೆ. ನೀನು ನನಗೆ ಒಳ್ಳೆ ಹೆಂಡ್ತಿನೂ ಆಗಲಿಲ್ಲ, ಮಕ್ಕಳಿಗೆ ಒಳ್ಳೆ ತಾಯಿನೂ ಆಗಲಿಲ್ಲ, ಬರೇ ಅಪವಾದ ಹೊರಿಸ್ತೀಯಲ್ಲೇ ನೀನು ಅಂತ ಅಂದಾಗ, ರೀ ನಾನೇನ್ರಿ ಮಾಡಿದೆ, ನಾನೆಲ್ಲ ರೀ ಇದನ್ನೆಲ್ಲ ಅಂದಿದ್ದು, ಆ ಕಡೆ ಕಸ್ತೂರಿ ಕಣ್ರಿ ಅಂದಿದ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ ರಂಗನಾಥ್ ಒಂದು ಮಾತು ಹೇಳ್ತಾನೆ, ಅವ್ರ ಮೇಲೆ ಅಷ್ಟೋ ಇಷ್ಟು ಅಭಿಪ್ರಾಯ ಅನ್ನೋದು ಇತ್ತು ನನಗೆ. ಈ ರೀತಿ ಮೀನ ಮೇಲೆ ಅಪವಾದ ಹೊರಿಸಿದ್ದಾರೆ ಅಂದರೆ ಅವ್ರ ಮೇಲೆ ಇರೋ ಅಭಿಪ್ರಾಯ ಕೂಡ ಹೊರಟೋಯ್ತು ನನಗೆ. ಅವರು ಈ ಥರ ಅಂತ ನನಗೆ ಗೊತ್ತಾಯಿತು. ಇಬ್ಬರು ಸೇರಿಕೊಂಡು ಒಂದೇ ಕ್ಯಾರೆಕ್ಟರ್ ಅನ್ನೋದು ಗೊತ್ತಾಗ್ಬಿಡ್ತು ಕಣೆ ನನಗೆ ಅಂತ ಹೇಳ್ಬಿಟ್ಟು ಕಸ್ತೂರಿನೂ ಪಾಪ ಈ ಕಡೆ ಬೈತಾನೆ. ಕಸ್ತೂರಿ ಏನು ಅಂದೇ ಇರಲ್ಲ, ಆದರೆ ಕಸ್ತೂರಿ ಕೂಡ ಇವಳಿಂದ ಬಾಯಿಗೆ ಬಂದಂಗೆ ಬೈಸ್ಕೊಳಂಗಾಯ್ತು. ತಿರ್ಗಿ ಆಮೇಲೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟು, ನಿನಗಂತೂ ಮನುಷ್ಯತ್ವ ಅನ್ನೋದಿಲ್ಲ ಬಿಡು, ನೀನು ರಾಕ್ಷಸಿ, ನೀನು ನಿನ್ನ ಮಗ ಇಬ್ಬರು ಕದ್ದು ಕಳ್ತನ ಮಾಡಿ ಮನೇಲಿ ಇರೋ ಪರ ವಸ್ತುಗಳೆಲ್ಲ ಹೊತ್ಕೊಂಡು ಹೋದ್ರಿ ಅಂತ ಹೇಳ್ಬಿಟ್ಟು ರಂಗನಾಥ್ ಸರಿಯಾಗಿ ಬೈತಾನೆ. ಥ್ಯಾಂಕ್ ಯು ಆಲ್.